ನಮಸ್ಕಾರ ಸ್ವಾಮಿ. ನನ್ನ ಮಕ್ಕಳ ಇಲ್ಲಿ ಸಿಕ್ಕಿದ್ರ ನೀವು? ಅಲ್ಲಿಲೇ ಬಸ್ಯಾ ರೈಲ್ವೆ ಸ್ಟೇಷನ್ ಸರ್ಕಲ್ ಮುಂದೆ ನೆನ್ನೆ 3 ಸಾರಿ ಬಂದೋದೆ. ಎಲ್ಲಿ ಲಾವಾಗಿದ್ದೆ? ರೊಕ್ಕ ಕೊಡ್ಬೇಕು ಅಂತ ತಪ್ಪಿಸ್ಕೊಂಡೋಗಿದ್ದೆ ಮಗನ? ಇಲ್ಲ ಸ್ವಾಮಿ, ಮೊನ್ನೆ ನಮ್ಮ ಮಗಳು ಮದುವೆ ಮಾಡಿದ್ನಲ್ಲ, ಮಾಡ್ದಲ್ಲಪ್ಪ. ನಮ್ಮ ಅಳಿಯಂದ್ರು ಬೋ ಆಟ ಮಾಡ್ಬಿಟ್ರು. ರೈಲ್ವೆ ಸ್ಟೇಷನ್ ಏರಿಯಾ ಬಿಟ್ಕೊಟ್ರೇನೆ ನಾನ್ ನಿಮ್ ಮಗಳು ಮದ್ವೆ ಆಗೋದು, ಇಲ್ಲದ ಆಗೋದೇ ಇಲ್ಲ ಅಂದ್ಬಿಟ್ರು. ಅದಕ್ಕೆ ಆ ಏರಿಯಾ ಅವ್ನಿಗೆ ಬಿಟ್ಕೊಟ್ಬಿಟ್ಟು ಹೊಸ ಏರಿಯಾ ಹುಡುಕ್ತಾ ಇದೀನಿ. ಪರವಾಗಿಲ್ವೇ, ದೊಡ್ಡ ದೊಡ್ಡ ಶ್ರೀಮಂತರಿಗೆ ರಾತ್ರಿ ಕಾರಣಗಳಿಗೆ ಏರಿಯಾ ಐತೆ ಅನ್ಕೊಂಡಿದ್ದೆ. ಇರ್ಬೋಕಿ ನನ್ನ ಮಕ್ಕಳಿಗೆ ಏರಿಯಾ ಐತೆ ಅಂತ ಗೊತ್ತಾಯ್ತು. ಅದಿರ್ಲಿ, ನಿಂಗ್ ಮದುವೆ ವಯಸ್ಸಿಗೆ ಬಂದ ಹೆಣ್ಣು ಮಗಳದಾಳೇನ? ಇಲ್ಲ ಸ್ವಾಮಿ. ಹೋಗ್ಲಿ, ದೇವಸ್ಥಾನ ಮುಂದೆ ಕುಂತ್ಕೊಂತಾರಲ್ಲ ನಿನ್ ಸ್ನೇಹಿತರು, ಅವ್ರಿಗೆ ಹೆಣ್ಣು ಮಕ್ಕಳದಾರೇನ? ಇದಾರೆ. ಯಾಕೆ ಸ್ವಾಮಿ? ಯಾಕೆಂದ್ರೆ ಯಾವ್ದಾದ್ರು ಹುಡುಗಿನ ಮದುವೆ ಆಗಿ ಅವ್ರ ಏನಾರು ನನ್ನ ಹೆಸರಿಗೆ ಬರ್ಸ್ಕೊಂಡ್ಬಿಡವ ಅಂತ. ಹಿಂಗ್ಯಾಕ್ ನಾಗ್ತಿರ್ಲೆ? ಸಾಮಾನ್ಯ ಜರಿ ಏನು ಎಂತ ಕಲೆಕ್ಷನ್ ಆಗ್ತದೆ? 2 ವರ್ಷ ಅಣ್ಣ ಮುಂದೆ ದೇವಸ್ಥಾನ ಮುಂದೆ ಕುಂತ್ಕೊಂಡು ತಿರ್ಬೋಕಿ ಕೆಲಸ ಮಾಡ್ಕೊಂಡ್ಬಿಟ್ರೆ 3ನೇ ವರ್ಷಕ್ಕೆ ಜಯನಗರದಾಗ 2 ಕಾಂಪ್ಲೆಕ್ಸ್ ಕಟ್ಟಿಸ್ತೀನಿ. ಏನ್ ಮಾತು ಅಂತ ಆಡ್ತೀರಾ ಸ್ವಾಮಿ? ಹೋಗ್ಲಿ ಬಿಡಪ್ಪ, ನೀನಿಗ್ ಕೈ ಮುಗಿದ್ ಕೇಳ್ಕಂತೀನಿ. ನೀ ನನಗೆ ರೊಕ್ಕನೇ ಕೊಡೋದು ಬೇಡ, ಒಂದೇ ಒಂದ ಬಕ್ಯಾರ್ದಾಗ ಹೊಡೆದ್ಬಿಡು.